ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅತಿ ಫೇಮಸ್. ಇವತ್ತು ಕನ್ನಡದಲ್ಲಿ ಹೆಂಗಿದೆ ಅಂತಂದರೆ ಅದೊಂದು ನಾಡಗೀತೆ ಥರ ಆಗ್ಬಿಟ್ಟಿದೆ ಇವಾಗ. ಅದು ಅನ್ಅಫಿಷಿಯಲ್ ಆಂಥಮ್, ಅನ್ಅಫಿಷಿಯಲ್ ಕನ್ನಡ ಆ್ಯಂಥಮ್ ಅದು. ಅಣ್ಣ ಅವ್ರು ಬರ್ತಾರೆ ಶೂಟಿಂಗಿಗೆ ಅಂಥೇಳಿ ಸಿಕ್ಕಾಪಟ್ಟೆ ಜನ. ಇವರೇನು ಮಾಡಿದ್ರು, ನಾಗಾಭರಣ ಅವರು ಆ ಜನನೆಲ್ಲ ನೋಡ್ಬಿಟ್ಟು ಇದನ್ನು ಗ್ರ್ಯಾಂಡಾಗಿ ಇನ್ನೂ ಪಿಕ್ಚರೈಸ್ ಮಾಡಬೇಕು ಅಂಥೇಳಿ ಒಂದು 50 ಜನ ಡೊಳ್ಳು ನುಡ್ಸೋರನ್ನ, ಒಂದು 50 ಜನ ಜಗ್ಗಳಿಗೆ ನುಡ್ಸೋರು. ದೊಡ್ಡದಿರುತ್ತೆ, ದೊಡ್ಡ ಟೇಪ್ ಥರ ಇರುತ್ತೆ, ಅದಕ್ಕೆ ಜಗ್ಗಳಿಗೆ ಅಂತಾರೆ. ಅದನ್ನು ಹಿಂಗೆ ನುಡ್ಸೋ ಢಮ್ ಢಮ್ ಅಂತ ಸೌಂಡ್ ಬರುತ್ತೆ. ಆ ಥರದ್ದೊಂದು 50 ಜನ ಇವ್ರನ್ನೆಲ್ಲ ಇಟ್ಬಿಟ್ಟು ಹಂಗೆ ಹಿಂಗೆ ನುಡ್ಸಿಸ್ಬಿಟ್ಟು ಶೂಟ್ ಮಾಡಿಕೊಂಡು ಬಂದುಬಿಟ್ರು. ಬಂದಮೇಲೆ ಹಂಸಲೇಖ ಸರ್ಗೆ ಫೋನ್ ಮಾಡಿದ್ದಾರೆ. ಹಂಸಲೇಖ ಅವರೇ, ಈ ಥರ ಶೂಟ್ ಮಾಡ್ಕೊಂಡ್ಬಂದ್ಬಿಟ್ಟಿದ್ದೀನಿ, ಸ್ವಲ್ಪ ಅದ್ರದ್ದು ಒರಿಜಿನಲ್ ಸೌಂಡ್ ಎಲ್ಲ ನೀವು ಹಾಕ್ಸ್ಬೇಕು. ಸರ್ ಎಲ್ಲಿ ಸರ್, ಸಾಂಗ್ ಆಗೋಗಿದೆ, ಫಿಲ್ಮ್ ನೆಗೆಟಿವಲ್ಲಿ ಇದೆ ಸಾಂಗ್, ಅದು ಇವಾಗ ಏನು ಮಾಡೋಕ್ಕಾಗೋದಿಲ್ವಲ್ಲ. ಅಯ್ಯೋ ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಏನಾದ್ರು ಮಾಡಿ ಒಟ್ಟಲ್ಲಿ ಅದು ಸೌಂಡ್ ಒರಿಜಿನಲ್ ಸೌಂಡ್ ಥರ ಕೇಳ್ಬೇಕು ನಮಗೆ ಸಿನಿಮಾದಲ್ಲಿ, ಅದು ಸಿಂಕ್ ಆಗಬೇಕು. ಭಾಳ ದೊಡ್ಡ ಡೈರೆಕ್ಟ್ರು ಕಾರನ್ ಸಾಹೇಬ್ರು, ಬಿ ವಿ ಕಾರನ್ ಸಾಹೇಬ್ರು, ಅವ್ರದ್ದು ಒಂದು ಸಿನಿಮಾ, ಅವರು ಒಂದು ಎಕ್ಸ್ಪೆರಿಮೆಂಟಲ್ ಮ್ಯೂಸಿಕ್ ಮಾಡೋದು, ಈ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮಾಡೋದ್ರಿಗೆ ಅವರು ಎತ್ತಿದ ಕೈ. ಅವ್ರಿಗೆ ಈ ರೆಗ್ಯುಲರ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡೋದಕ್ಕೆ ಅಷ್ಟು ಅವ್ರಿಗೆ ಅದು ಬೇಕಾಗಿಲ್ಲ, ಅದ್ರ ಬಳಕೆನೂ ಅವ್ರಿಗೆ ಅಷ್ಟು ಇಷ್ಟ ಇಲ್ಲ. ಒಂದು ಸಾರಿ ಪಲ್ಲವಿ ಹೇಳಿ ಅಂತಂದೆ, ಪಲ್ಲವಿ ಹೇಳಿದ್ರು. ಅದು ರೂಪಕ್ ಅಂತೀವಿ ನಾವು, 7/8 ಟಿ ತೀನ್ನ ಧೀನ್ನ ಧೀನ್ನ ತೀ ತೀನ್ನ ಧೀ, ಈ ಟೆಂಪೋಲಿ ಇತ್ತದು. ಸೊ ನಾನು ನುಡಿಸ್ದೆ, ಈ ಪ್ಯಾಟರ್ನ್ ನುಡಿಸ್ದೆ. ಅವ್ರಿಗೆ ಅದು ಇಷ್ಟ ಆಗಿಲ್ಲ. ಬೇರೆ ಏನಾದರೂ ನುಡಿಸಿ ಅಂದರು. ಸರಿ ಬೇರೆ ನುಡಿಸ್ದೆ, ಇದು ಚೆನ್ನಾಗಿದೆ, ಇನ್ನು ಬೇರೆ ಏನಾದರೂ ನುಡಿಸಿ ಅಂದರು. ಮತ್ತೆ ಬೇರೆ ನುಡಿಸ್ದೆ. ಸೊ ಹೀಗೆ ಬೇರೆ ನುಡಿಸಿ ಅಂತ ಹೇಳ್ಬಿಟ್ಟು ನನ್ನ ಲೈಫಲ್ಲಿ ನಾನು ಗೊತ್ತಿದ್ದೆಲ್ಲ ನುಡಿಸ್ಬಿಟ್ಟೆ. ಅಲ್ಲಿ ಡೊಳ್ಳು ಅಂತ ಒಂದು ಸೌಂಡ್ ಬಂತು. ಅವ್ರು ಹಿಂಗೆ ಹೊರಟಿದ್ದವ್ರು ಹಿಂಗೆ ತಿರುಗಿ ನೋಡಿದ್ರು, ಇವಾಗೇನು ನುಡಿಸಿದ್ನಿ ನೀವು? ರಾಜ್ಕುಮಾರ್ ಸರ್ ಹೇಳಿದ್ರು, ಇದರಲ್ಲಿ ಒಂದು ಡ್ರಾಮಾದೇ ಒಂದು ಹಾಡು ಹಾಕೊಳ್ಳೋಣ ಒರಿಜಿನಲ್ ಆಗಿ, ಅನುರಾಗದ ಭೋಗ ಅಂತ ಒಂದು ಹಾಡಿದೆ. ಅದು ಅವರು ಗುಬ್ಬಿ ಕಂಪನಿಯಲ್ಲಿ ಅವರು ನಟರಾಗಿದ್ದಾಗ ಹಾಡ್ತಾಯಿದ್ರು. ಅವಾಗ ನಮ್ಮ ತಂದೆ ಆದ ಸೀತಾರಾಮರಾಜ್ ಅವರು ಹಾರ್ಮೋನಿಯಂ ನುಡಿಸ್ತಾಯಿದ್ರು. ಸೊ ಅದಕ್ಕೆ ಏನು ಮಾಡಿದ್ರು, ಹಂಸಲೇಖ ಸರ್ಗೆ ಫೋನ್ ಮಾಡಿ ಸೀತಾರಾಮಣ್ಣ ಅವ್ರಿಗೆ ಕರೆಸಿ, ನನಗೆ ಚರಣ ಅಷ್ಟೊಂದು ಜ್ಞಾಪಕ ಇಲ್ಲ, ಮರ್ತೋಗಿದ್ದೀನಿ, ಅವ್ರಿಗಾದ್ರೆ ಜ್ಞಾಪಕ ಇರುತ್ತೆ. ಸೊ ಹಂಸಲೇಖ ಅವರು ನನಗೆ ಫೋನ್ ಮಾಡಿ, ವೇಣು ಈ ಥರ ಇದೆ, ನೀನು ನಿಮ್ಮ ತಂದೆ ಹೋಗ್ಬಿಟ್ಟು ಅಣ್ಣವ್ರ ಮನೆಗೆ ಹೋಗಿ ಅದೊಂದು ಡ್ರಾಮಾ ಹಾಡು ರೆಕಾರ್ಡ್ ಮಾಡಬೇಕು ಆಕಸ್ಮಿಕ. ಆವಾಗ ಹೋಗಿ ಅವ್ರ ಮನೆಗೆ, ಆ ಚರಣ ಅವ್ರಿಗೆ ಭಾಳ ವರ್ಷಗಳಾಗಿತ್ತು, ಅದರಿಂದ ಮರ್ತಿತ್ತು. ನಮ್ಮ ತಂದೆಯವ್ರಿಗೆ ಗುರ್ತಿತ್ತು, ಜ್ಞಾಪಕ ಇತ್ತು. ಅದನ್ನು ಅವ್ರಿಗೆ ಅಲ್ಲೇ ಹೇಳಿ ಒಂದು ಸಾರಿ ರಿಹರ್ಸಲ್ ಮಾಡಿ 2 ದಿವಸ ಬಿಟ್ಟು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಅದರದ್ದು ಸಾಂಗ್ ರೆಕಾರ್ಡಿಂಗು ಮಾಡಿದ್ವಿ. ಯು ಡೋಂಟ್ ಬಿಲೀವ್, ಒಂದು ಇದುವರೆಗೂ ನನ್ನ ಜೀವನದಲ್ಲಿ ಒಂದು 197 ಜನ ಮ್ಯೂಸಿಕ್ ಡೈರೆಕ್ಟರ್ಗಳ ಹತ್ರ ಕೆಲಸ ಮಾಡಿದ್ದೀನಿ. ಸೊ ಒಬ್ಬೊಬ್ಬರದ್ದು ಮೈಂಡ್ಸೆಟ್ ಒಂದೊಂಥರ, ಒಬ್ಬೊಬ್ಬರದ್ದು ಟ್ಯೂನ್ ಕಂಪೋಸಿಂಗ್ ಒಂಥರ, ಒಬ್ಬೊಬ್ಬರ ವ್ಯವಹಾರದ ಗುಣ ಒಂದೊಂಥರ. ನೀವು ಒಂದು ದೆವ್ವದೊಂದು ಎಫೆಕ್ಟ್ ಕೊಡಿ ಸರ್ ಅಂದರು. ಏನಪ್ಪ, ನಾನು 50 ವರ್ಷದಿಂದ ಕಷ್ಟಪಟ್ಟು ಕಲ್ತ್ಕೊಂಡಿದ್ದು ನಿನ್ನ ಹತ್ರ ದೆವ್ವದ್ದು ಎಫೆಕ್ಟ್ ಕೊಡೋದಕ್ಕೆ ಆಗೋದಿಲ್ಲ ಅಂತೇಳಿ ಅವರು ಕ್ಲೋಸ್ ಮಾಡಿಬಿಟ್ಟು ಬಾಕ್ಸ್ ಕ್ಲೋಸ್ ಮಾಡ್ಕೊಂಡು ಎದ್ದೋಗ್ಬಿಟ್ರು. ಹೇಮಂತ್ ಅವರು, ವ್ಯಾಸರಾಜು, ಕೀರ್ತನ್ ಹೊಳ್ಳ, ಆಮೇಲೆ ಮಂಜುಳಾ ಗುರುರಾಜ್ ಮೇಡಮ್ಮು, ಅನುರಾಧ ಭಟ್ಟು, ಅರ್ಚನಾ ಉಡುಪ, ಅವ್ರ ಜೊತೆಯಲ್ಲಿ ನಾನು ಸೇರ್ಕೊಂಡು ಹಾಡಿದ್ದೀನಿ. ಸೊ ಹಾಗಾಗಿ ನಾನು ಒಬ್ಬ ಸಣ್ಣ ಮಟ್ಟದ ಒಂದು ಗಾಯಕ. ಸೊ ಅದರಲ್ಲಿ ನನ್ನದೇ ಮ್ಯೂಸಿಕ್ ಇದೆ, ನಾನೇ ಮ್ಯೂಸಿಕ್ ಅರೇಂಜ್ ಮಾಡಿದ್ದೀನಿ, ನಾನು ಸಾಂಗ್ ಕಂಪೋಸ್ ಮಾಡಿದ್ದೀನಿ, ನಾನು ರಿದಮ್ಸ್ ಕೂಡ ನುಡಿಸ್ತಿದ್ದೀನಿ. ಓಂ ಶ್ರೀಪತಿ ಪಂಡಿತಾರಾಧ್ಯುಲ ಬಾಲಸುಬ್ರಹ್ಮಣ್ಯಂ. ಸರ್, ಇನ್ನೊಂದು ಆಕಸ್ಮಿಕ ಚಿತ್ರದಲ್ಲಿ ಅವರು ಒಂದು ಡ್ರಾಮಾ ಸಾಂಗನ್ನು ಅದರಲ್ಲಿ ಹಾಕ್ಕೊಂಡಿರ್ತಾರೆ. ಅದು ಯಾಕೆ ಡ್ರಾಮಾಯಿಂದ ಒಂದು ಮ್ಯೂಸಿಕ್ ತಗೊಂಡ್ರು ಅಂತ? ಆಕಸ್ಮಿಕ ಚಿತ್ರದಲ್ಲಿ ರಾಜ್ಕುಮಾರ್ ಸರ್ ಹೇಳಿದ್ರು, ಇದರಲ್ಲಿ ಒಂದು ಡ್ರಾಮಾದೇ ಒಂದು ಹಾಡು ಹಾಕೊಳ್ಳೋಣ ಒರಿಜಿನಲ್ ಆಗಿ, ಅನುರಾಗದ ಭೋಗ ಅಂತ ಒಂದು ಹಾಡಿದೆ. ಅದು ಅವರು ಗುಬ್ಬಿ ಕಂಪನಿಯಲ್ಲಿ ಅವರು ನಟರಾಗಿದ್ದಾಗ ಹಾಡ್ತಾಯಿದ್ರು. ಅವಾಗ ನಮ್ಮ ತಂದೆ ಆದ ಸೀತಾರಾಮರಾಜ್ ಅವರು ಹಾರ್ಮೋನಿಯಂ ನುಡಿಸ್ತಾಯಿದ್ರು.
ಸೊ ಅದಕ್ಕೆ ಏನು ಮಾಡಿದ್ರು, ಹಂಸಲೇಖ ಸರ್ಗೆ ಫೋನ್ ಮಾಡಿ ಸೀತಾರಾಮಣ್ಣ ಅವ್ರಿಗೆ ಕರೆಸಿ, ನನಗೆ ಚರಣ ಅಷ್ಟೊಂದು ಜ್ಞಾಪಕ ಇಲ್ಲ, ಮರ್ತೋಗಿದ್ದೀನಿ, ಅವ್ರಿಗಾದ್ರೆ ಜ್ಞಾಪಕ ಇರುತ್ತೆ, ಅವ್ರನ್ನ ಕರ್ಸಿಸಿ ಅಂತ ಹೇಳಿದರು. ಸೊ ಹಂಸಲೇಖ ಅವರು ನನಗೆ ಫೋನ್ ಮಾಡಿ, ವೇಣು ಈ ಥರ ಇದೆ, ನೀನು ನಿಮ್ಮ ತಂದೆ ಹೋಗ್ಬಿಟ್ಟು ಅಣ್ಣವ್ರ ಮನೆಗೆ ಹೋಗಿ ಅದೊಂದು ಡ್ರಾಮಾ ಹಾಡು ರೆಕಾರ್ಡ್ ಮಾಡಬೇಕು ಆಕಸ್ಮಿಕ ಪಿಕ್ಚರ್ಗೆ, ಅದನ್ನು ಅವ್ರಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ಬಿಟ್ಟು 2 days ಆದಮೇಲೆ ರೆಕಾರ್ಡಿಂಗ್ ಮಾಡೋಣ ಅಂತ ಹೇಳಿದ್ರು. ಅಯ್ಯೋ ಖಂಡಿತವಾಗಿ ಅದಕ್ಕೇನು ಅಂತ ಹೇಳ್ಬಿಟ್ಟು ಆವಾಗ ಹೋಗಿ ಅವ್ರ ಮನೆಗೆ, ಆ ಚರಣ ಅವ್ರಿಗೆ ಭಾಳ ವರ್ಷಗಳಾಗಿತ್ತು, ಅದರಿಂದ ಮರೆತಿತ್ತು, ನಮ್ಮ ತಂದೆಯವ್ರಿಗೆ ಗುರ್ತಿತ್ತು, ಜ್ಞಾಪಕ ಇತ್ತು, ಅದನ್ನು ಅವ್ರಿಗೆ ಅಲ್ಲೇ ಹೇಳಿ ಒಂದು ಸಾರಿ ರಿಹರ್ಸಲ್ ಮಾಡಿ 2 ದಿವಸ ಬಿಟ್ಟು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಅದರದ್ದು ಸಾಂಗ್ ರೆಕಾರ್ಡಿಂಗು ಮಾಡಿದ್ವಿ. ಅದಕ್ಕೆ ನಾನು ತಬಲಾ, ನಮ್ಮ ತಂದೆಯವರು ಹಾರ್ಮೋನಿಯಮು, ಇನ್ನೊಬ್ಳು ಕ್ಲಾರೆಂಟ್ ನಾಗೇಂದ್ರಪ್ಪ ಅನ್ನೋರು ಕ್ಲಾರಿನೆಟ್ ನುಡಿಸಿದ್ರು, 3 ವಾದ್ಯ ನುಡಿಸಿದ್ರು. ಚಿತ್ರದಲ್ಲಿ ಶೂಟಿಂಗಲ್ಲಿ ಬೇರೆ ಯಾರೋ ಕಾಣಿಸ್ತಾರೆ, ಬಟ್ ಒರಿಜಿನಲ್ ಆಗಿ ನುಡಿಸಿದ್ದು ನಾನೇ. ಆ ಚಿತ್ರದ ಇನ್ನೊಂದು ಹಾಡಿನ ಬಗ್ಗೆ ನಿಮ್ಗೆ ಹೇಳಬೇಕು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಅತಿ ಫೇಮಸ್. ಇವತ್ತು ಕನ್ನಡದಲ್ಲಿ ಹೆಂಗಿದೆ ಅಂತಂದರೆ ಅದೊಂದು ನಾಡಗೀತೆ ಥರ ಆಗ್ಬಿಟ್ಟಿದೆ ಇವಾಗ. ಅದು ಅನ್ಅಫಿಷಿಯಲ್ ಆಂಥಮ್, ಅನ್ಅಫಿಷಿಯಲ್ ಕನ್ನಡ ಆಂಥಮ್ ಅದು. ಅದು ಎಲ್ಲ ಪ್ರೋಗ್ರಾಮಲ್ಲೂ ಆ ಕೊನೆಯಲ್ಲ ಹಾಡು ಹಾಡಲೇಬೇಕು, ಆ ಮಟ್ಟಕ್ಕಿದೆ ಅದು. ಅದು ಬಿಗಿನಿಂಗಲ್ಲಿ ಬರೀ ಟ್ರ್ಯಾಕ್ ಮಾಡಿ ಅಣ್ಣವರು ಆಮೇಲೆ ಹಾಡಿದ್ರು. ಅದಕ್ಕೇನಿಲ್ಲ, ಅದರಲ್ಲಿ ಒಂದು ಜಟಕಾ ಸೌಂಡ್ ಬೇಕು ಅಂತ ಹೇಳಿದರು. ಬದುಕಿದು ಜಟಕ ಬಂಡಿ ಅಂತ ಇದೆ. ಅದಕ್ಕೆ ಬಿಗಿನಿಂಗಲ್ಲಿ BGM ಅಲ್ಲಿ ಜಟ್ಕ ಓಡೋವಾಗ, ಎತ್ತಿನ ಗಾಡಿ ಅಥವಾ ಜಟ್ಕ ಓಡೋವಾಗ ಆ ಕಡ್ಡಿ ಸಾಮಾನ್ಯವಾಗಿ ಹಿಂಗೆ ಗಾಲಿಗೆ ಹಿಡಿತಾರೆ, ಕಟ್ರ 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 ಅಂತ ಒಂದು ಸೌಂಡ್ ಬರುತ್ತದು. ಆ ಥರದೊಂದು ಎಫೆಕ್ಟ್ ಬೇಕು ಮರಿ ಹಂಗೆ ಅಂತ ಹಂಸಲೇಖ ಸರ್ ಹೇಳಿದರು. ಸೊ ನಾನು ಅದನ್ನು ಈ ತಬಲಾನ ಉಲ್ಟಾ ಇಟ್ಬಿಟ್ಟು ಸ್ಟಿಕ್ಸಲ್ಲಿ ಅದನ್ನು ನುಡಿಸಿರೋದು. ಟಕ 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 ಅಂತ ನಾನು ಅದನ್ನು ನುಡಿಸಿರೋದು. ಅದೊಂದು. ಆದರೆ ಇದೇನಾಯಿತು, ಈ ಸಾಂಗ್ ಆದಮೇಲೆ ಇದನ್ನು ನಾಗಾಭರಣ ಸರ್ ಡೈರೆಕ್ಟರ್, ಅದಕ್ಕೆ ಅದನ್ನು ಶೂಟ್ ಮಾಡಿರೋದು ಹುಬ್ಬಳ್ಳಿಯಲ್ಲಿ ಚೆನ್ನಮ್ಮ ಸರ್ಕಲ್ಲು ಮತ್ತು 3000 ಮಠ ಅಂಥ ಕಡೆ ಎಲ್ಲ ಸೇರಿ ಮಾಡಿದ್ದಾರೆ. ಅಣ್ಣ ಅವ್ರು ಬರ್ತಾರೆ ಶೂಟಿಂಗಿಗೆ ಅಂಥೇಳಿ ಸಿಕ್ಕಾಪಟ್ಟೆ ಜನ, 1000 ಜನ. ಇವರೇನು ಮಾಡಿದ್ರು, ನಾಗಾಭರಣ ಅವರು ಆ ಜನನೆಲ್ಲ ನೋಡ್ಬಿಟ್ಟು ಇದನ್ನು ಗ್ರ್ಯಾಂಡಾಗಿ ಇನ್ನೂ ಪಿಕ್ಚರೈಸ್ ಮಾಡಬೇಕು ಅಂಥೇಳಿ ಒಂದು 50 ಜನ ಡೊಳ್ಳು ನುಡ್ಸೋರನ್ನ, ಒಂದು 50 ಜನ ಜಗ್ಗಳಿಗೆ ನುಡ್ಸೋರು. ದೊಡ್ಡದಿರುತ್ತೆ, ದೊಡ್ಡ ಟೇಪ್ ಥರ ಇರುತ್ತೆ, ಅದಕ್ಕೆ ಜಗ್ಗಳಿಗೆ ಅಂತಾರೆ. ಅದನ್ನು ಹಿಂಗೆ ನುಡ್ಸೋ ಢಮ್ ಢಮ್ ಅಂತ ಸೌಂಡ್ ಬರುತ್ತೆ. ಆ ಥರದ್ದೊಂದು 50 ಜನ ಇವ್ರನ್ನೆಲ್ಲ ಇಟ್ಬಿಟ್ಟು ಹಂಗೆ ಹಿಂಗೆ ನುಡ್ಸಿಸ್ಬಿಟ್ಟು ಶೂಟ್ ಮಾಡಿಕೊಂಡು ಬಂದುಬಿಟ್ರು. ಬಂದ ಮೇಲೆ ಹಂಸಲೇಖ ಸರ್ಗೆ ಫೋನ್ ಮಾಡಿದ್ದಾರೆ. ಹಂಸಲೇಖ ಅವರೇ, ಈ ಥರ ಶೂಟ್ ಮಾಡ್ಕೊಂಡ್ಬಂದ್ಬಿಟ್ಟಿದ್ದೀನಿ, ಸ್ವಲ್ಪ ಅದ್ರದ್ದು ಒರಿಜಿನಲ್ ಸೌಂಡ್ ಎಲ್ಲ ನೀವು ಹಾಕ್ಸ್ಬೇಕು. ಸರ್ ಎಲ್ಲಿ ಸರ್, ಸಾಂಗ್ ಆಗೋಗಿದೆ, ಫಿಲ್ಮ್ ನೆಗೆಟಿವಲ್ಲಿ ಇದೆ ಸಾಂಗ್, ಅದು ಇವಾಗ ಏನು ಮಾಡೋಕ್ಕಾಗೋದಿಲ್ವಲ್ಲ. ಅಯ್ಯೋ ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಏನಾದ್ರು ಮಾಡಿ ಒಟ್ಟಲ್ಲಿ ಅದು ಸೌಂಡ್ ಒರಿಜಿನಲ್ ಸೌಂಡ್ ಥರ ಕೇಳ್ಬೇಕು ನಮಗೆ ಸಿನಿಮಾದಲ್ಲಿ, ಅದು ಸಿಂಕ್ ಆಗಬೇಕು. ಇವರು ನನಗೆ ಫೋನು, ವೇಣು ಈ ಥರ ಇದೆಪ್ಪ, ದಯವಿಟ್ಟು ನಾಳೆಗೆ ಅರೇಂಜ್ ಮಾಡಿಬಿಡಪ್ಪ, ಒಂದು 5 ಜನ ನೀವು ಬಂದು ಅದಕ್ಕೆಲ್ಲ ಕೇಳಿಬಿಟ್ಟು ಒಂದು ಸರಿ ನೋಡಿಬಿಟ್ಟು ಏನೋ ಸಿಂಕ್ ಮಾಡಿಬಿಟ್ರಿ. ಅದು ಏನು ಸಿಂಕ್ ಮಾಡೋದು, ಹೆಂಗೆ ಸಿಂಕ್ ಮಾಡೋದು? ಅದು ಹಾಡು ಆಗೋಕೆ ಮೊದಲಾದರೆ ಕ್ಲಿಕ್ ಟ್ರ್ಯಾಕ್ ಅಂತ ಇರುತ್ತೆ, ಅದನ್ನು ಕೇಳಿಕೊಂಡು ಅದಕ್ಕೇನೋ ಸಿಂಕ್ ಮಾಡ್ಬೋದು ಅಥವಾ ಅದನ್ನು ಕೂಡಿಸೋದು ಏನೋ ಮಾಡ್ಬೋದು. ಇದೇನೂ ಆಗೋದೇ ಇಲ್ಲ. ಫಿಲ್ಮ್ ನೆಗೆಟಿವಲ್ಲಿ ಡೈರೆಕ್ಟಾಗಿ ಬಂದಿದೆ. ಆ ಓಪನಿಂಗ್ 1 2 3 4 ಸಹಿತ ಇರಲ್ಲ ನಮಗೆ. ಒಂದೇನೋ ಒಂದು ಹಿಂಗೆ ಒಂದು ಬ್ಲ್ಯಾಕ್ ಕಲರ್ದು ಒಂದು ಮಾರ್ಕ್ ಬರುತ್ತೆ, ಅದನ್ನು ನೋಡ್ಬಿಟ್ಟು ತೊಗೋಬೇಕು ನಾವು. ಅಷ್ಟು ಕಷ್ಟ ಸಾಧ್ಯ ಕೆಲಸ ಆಯ್ತದು. ಸೊ ಅದಕ್ಕೆ ನಾವು ಇಲ್ಲಿಂದ 5 ಜನ ಹೋಗಿ ಈ ಬೇಸ್ ಡೋಲಕ್ ಅಂತ ಬರುತ್ತೆ ನಮ್ಮಲ್ಲಿ, ಆ ಡೊಳ್ಳು ಥರನೇ ಟೋನ್ ಬರುತ್ತೆ ಅದು, ಆಮೇಲೆ ಬೇಸ್ ಟೇಪ್ಸ್ ವಿತ್ ಮ್ಯಾಲೆಟಲ್ಲಿ ನುಡ್ಸೋ ಥರ ಈ ಥರದ್ದೆಲ್ಲ ವಾದ್ಯಗಳು ತೊಗೊಂಡೋಗಿ, ಕಂಸಾಳೆಗಳೆಲ್ಲ ತೊಗೊಂಡೋಗಿ ಅದಕ್ಕೆ ಆಮೇಲೆ ಮಿಕ್ಸ್ ಮಾಡಿ ಅದನ್ನು ಅದಕ್ಕೆ ಅದು ನಿಮಗೆ ಒರಿಜಿನಲಲ್ಲಿ ನೀವು ಕೇಳಿದಾಗ ಇವಾಗ ನಿಮ್ಗೆ ಅದು ಗೊತ್ತಾಗಲ್ಲ, ಓ ಇದು ಇರೋದೇ ಹಿಂಗೆ ಏನೋ ರೆಕಾರ್ಡಿಂಗು ಅಂತ ಒಂದು ಫೀಲ್ ಬರುತ್ತೆ. ಅಷ್ಟು ಕೆಲಸ ಮಾಡಿರ್ತೀವಿ ಅದಕ್ಕೆ. ಸೊ ಒಂದೊಂದು ಹಾಡಿಗೂ ಒಂದೊಂದು ಭಾಳಷ್ಟು ಎಕ್ಸ್ಪೆರಿಮೆಂಟ್ ನಡೆದಿರುತ್ತೆ. ಸರ್, ಇಷ್ಟೊತ್ತು ನಾವು ಮಾತನಾಡಿದ್ವಿ. ನಿಮ್ಮ ಬಗ್ಗೆ ಹೇಳಬೇಕು ಅಂತಂದರೆ, ನೀವು ಚಿಕ್ಕ ವಯಸ್ಸಿನಿಂದ ನಿಮ್ಮ ಮನೆಯಲ್ಲಿ ರಂಗಭೂಮಿ ಆಗಿರ್ಬೋದು, ಬೇರೆ ಬೇರೆ ಕಲಾವಿದರು ಆಗ ಬರ್ತಿದ್ರು. ಮುಂದೆ ನೀವು ಅಪ್ಪನ ಒಂದು ಆಶ್ರಯದಲ್ಲಿದ್ದರೂ ಸಹ ನೀವು ಕಾಡಿ ಬೇಡಿ ಅವಕಾಶಗಳನ್ನು ತೆಗೆದುಕೊಂಡಿದ್ದೀರಿ. ನಮ್ಮಪ್ಪ ಇದ್ದಾರೆ, ನಮ್ಮಪ್ಪ ಅವರು ಅಂಥೇಳಿ ಏನು ತಗೊಂಡಿಲ್ಲ.
ಅಷ್ಟಾಗಿನೂ ಮತ್ತೆ ಹಲವಾರು ಇನ್ಸ್ಟ್ರೂಮೆಂಟ್ಗಳನ್ನು ಬಾರಿಸೋದು ಕಲ್ತ್ಕೊಂಡು ಹಾಗೆ ಬ್ಲೆಂಡ್ ಆಗಿ ಅವ್ರ ಜೊತೆ ಆಮೇಲೆ ನೀವು ಹೇಳಿದಾಗೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಹಂಸಲೇಖ ಸರ್ ನಿಮಗೆ ಕೊಡ್ತಿದ್ರು ಅಂತ ಹೇಳಿದ್ರಿ. ಆ ಎಲ್ಲ ಅನುಭವಗಳನ್ನು ಹೇಳಿದ್ರಿ. ಒಂದು ಕೊನೆಯದಾಗಿ ಕೇಳಲಿಕ್ಕೆ ಇಷ್ಟಪಡ್ತೀನಿ, ಯಾವುದಾದ್ರೂ ಒಂದು ತುಂಬ ನೋವು ಬರೋಂಥ ಯಾವುದಾದ್ರೂ ಅನುಭವ ಇದೀನಿ, ಯಪ್ಪ ಯಾಕಾದರೂ ಈ ಫೀಲ್ಡಿಗೆ ಬಂದೆ ಅನ್ನೋ ಥರ, ಅಥವಾ ಏನಿದು ಎಲ್ಲ ಆಯಿತು ಇಂಥ ನೋವಿದೆಯಲ್ಲ ಇದು ಯಾಕೆ ಈ ಸಾಂಗ್ ಬರ್ತಿಲ್ಲ, ಅಥವಾ ಸರ್ ಜೊತೆ ಇಂಥ ಮನಸ್ತಾಪ ಆಯಿತು, ಏನಾದರೂ ಅಂತಹ ಒಂದು ಕಹಿ ಘಟನೆ ಇದ್ದರೆ ಹೇಳ್ಬೋದು. ಇಲ್ಲ, ಆ ಥರದ್ದು ಯಾರ ಜೊತೆನೂ ಕಹಿ ಘಟನೆ ಇಲ್ಲ. ಒಂದು ಅದು ಕಹಿ ಅನ್ಬೇಕು ಅಥವಾ ಫನ್ನಿ ಘಟನೆ ಅನ್ಬೇಕು, ಕೇಳೋರಿಗೆ ಫನ್ನಿ ಅನಿಸುತ್ತೆ. ನನ್ನ ಮನಸ್ಸಿಗೆ ಭಾಳ ನೋವಾಗಿದ್ದು ಒಂದು ಘಟನೆ ಹೇಳ್ತೀನಿ. ಹೆಸರೇ ಹೇಳ್ಬಿಡ್ತೀನಿ, ಏನು ತೊಂದರೆ ಇಲ್ಲ. ಭಾಳ ದೊಡ್ಡ ಡೈರೆಕ್ಟ್ರು ಕಾರನ್ ಸಾಹೇಬ್ರು, ಬಿ ವಿ ಕಾರನ್ ಸಾಹೇಬ್ರು, ಅವ್ರದ್ದು ಒಂದು ಸಿನಿಮಾ. ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು. ಅವರು ಒಂದು ಎಕ್ಸ್ಪೆರಿಮೆಂಟಲ್ ಮ್ಯೂಸಿಕ್ ಮಾಡೋದು, ಈ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮಾಡೋದ್ರಿಗೆ ಅವರು ಎತ್ತಿದ ಕೈ. ಅವ್ರಿಗೆ ಈ ರೆಗ್ಯುಲರ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡೋದಕ್ಕೆ ಅಷ್ಟು ಅವ್ರಿಗೆ ಅದು ಬೇಕಾಗಿಲ್ಲ, ಅದ್ರ ಬಳಕೆನೂ ಅವ್ರಿಗೆ ಅಷ್ಟು ಇಷ್ಟ ಇಲ್ಲ. ಸರಿ, ಒಂದು ಚಿತ್ರದ ಸಾಂಗ್ ರೆಕಾರ್ಡಿಂಗಲ್ಲಿ ತಬಲಾ ಬೇಕು ಅಂತ ಹೇಳಿದ್ರು, ನನ್ನ ಕರೆಸಿದರು. ಸೊ ಅವರು ಬೆಳಗ್ಗೆ ಬಂದು ನಾನು ಹೋದೆ, ಶ್ರುತಿ ಯಾವುದು ಅಂತ ಕೇಳಿಕೊಂಡೆ, ಸಿ ಅಂತಂದರು. ಆ ತಬಲಾ ತೊಗೊಂಡೆ, ಶ್ರುತಿ ಮಾಡಿಕೊಂಡೆ, ತೊಗೊಂಬಂದು ಇಟ್ಟೆ. ಇಟ್ಟು ಅವರು ಸರ್ ಒಂದು ಸರಿ ಪಲ್ಲವಿ ಹೇಳಿ ಅಂತಂದೆ. ಪಲ್ಲವಿ ಹೇಳಿದ್ರು. ಅದು ರೂಪಕ್ ಅಂತೀವಿ ನಾವು, 7/8 ತಿ ತೀನ ಧೀನ ಧೀನ ತಿ ತೀನ ಧೀ, ಈ ಟೆಂಪೋಲ್ಲಿ ಇತ್ತದು. ಸೊ ನಾನು ನುಡಿಸ್ದೆ, ಈ ಪ್ಯಾಟರ್ನ್ ನುಡಿಸ್ದೆ. ಅವ್ರಿಗೆ ಅದು ಇಷ್ಟ ಆಗಿಲ್ಲ. ಬೇರೆ ಏನಾದರೂ ನುಡಿಸಿ ಅಂದರು. ಸರಿ, ಬೇರೆ ನುಡಿಸ್ತೀನಿ. ಇದು ಚೆನ್ನಾಗಿದೆ, ಇನ್ನು ಬೇರೆ ಏನಾದರೂ ನುಡಿಸಿ ಅಂದರು. ಮತ್ತೆ ಬೇರೆ ನುಡಿಸ್ದೆ. ಸೊ ಹೀಗೆ ಬೇರೆ ನುಡಿಸಿ ಅಂತ ಹೇಳ್ಬಿಟ್ಟು ನನ್ನ ಲೈಫಲ್ಲಿ ನಾನು ಗೊತ್ತಿದ್ದೆಲ್ಲ ನುಡಿಸ್ಬಿಟ್ಟೆ ಅಲ್ಲಿ. ಅವ್ರಿಗೆ ಯಾವುದೂ ಇಷ್ಟ ಆಗಲಿಲ್ಲ. ಆ ಟೈಮಲ್ಲಿ ನನಗೆ ಅನಿಸಿದ್ದೇನು ಗೊತ್ತಾ, ಅರೆ ನಾನು ಇಷ್ಟು ನಾಲಾಯಕ, ನಾನು ನುಡ್ಸೋಕ್ಕೆ ಬರಲ್ವಾ? ಇಷ್ಟು ವರ್ಷಗಳಿಂದ ನಾನು ನುಡಿಸ್ತಾ ಇದ್ದೀನಿ. ಬಿ ವಿ ಕಾರನ್ ಸಾಹೇಬ್ರದ್ದು ಒಂದು ಪ್ಯಾಟರ್ನ್ ಅವ್ರಿಗೆ ಇಷ್ಟ ಆಗೋತ, ನಾನು ನುಡಿಸಿಲ್ವಾ? ಎಂಥ ಪರಿಸ್ಥಿತಿ ಆಗೋಯ್ದೇವ್ರೆ ನನಗೆ ಅಂತ ಆ ಫೀಲಿಂಗ್ ಬಂತು. ಬಟ್ ಅಲ್ಲಿ ನಾನು ಮಾಡಿದ್ದು ತಪ್ಪು ಏನಂತಂದರೆ, ಅವ್ರ ಮೈಂಡನ್ನ ನಾನು ರೀಡ್ ಮಾಡಲಿಲ್ಲ ಆ ಸಮಯದಲ್ಲಿ. ನನಗೇನು ಗೊತ್ತಿತ್ತೋ ಅದೆಲ್ಲ ನುಡಿಸ್ತಾ ಇದ್ದೀನಿ ವಿನಃ ಆ ಮ್ಯೂಸಿಕ್ ಡೈರೆಕ್ಟ್ರಿಗೆ ಏನು ಬೇಕು ಅನ್ನೋದು ಮೈಂಡ್ ರೀಡ್ ಮಾಡಲಿಲ್ಲ ನಾನು. ಅದು ನನ್ನ ಮಿಸ್ಟೇಕ್ ಅದು. ಸರಿ, ಅವ್ರಿಗೆ ಸಮಾಧಾನ ಆಗ್ತಿಲ್ಲ, ನನಗೆ ಬೇಜಾರಾಗ್ತಿದೆ. ಸುಮ್ಮನೆ 5 ನಿಮಿಷ ಕೂತಿದ್ವಿ. ನಾನು ಯೂಶ್ವಲಾಗಿ ಈ ತಬಲ ನುಡ್ಸೋವಾಗ ಒಂದು ಟವಲ್ ಹಾಕ್ಕೊಂಡಿರ್ತೀನಿ, ಚಿಕ್ಕದು ಒಂದು ಟವಲ್. ಯಾಕೆಂದರೆ ಪೌಡ್ರ್ ಹಾಕಿರ್ತೀವಿ, ಅದು ಪ್ಯಾಂಟ್ಗೆ ಮೆತ್ಕೊಳ್ದೇ ಇರಲಿ ಅಂತ ಇಲ್ಲಿಗೆ ಕೈ ಇಟ್ಕೊಳ್ಳೋಕ್ಕೆ ಅಂತ ಟವಲ್ ಹಾಕ್ಕೊಂಡಿರ್ತೀನಿ. ಅವರು ಯಾವುದಕ್ಕೋ ಎದ್ದರು, ಮ್ಯೂಸಿಕ್ ಡೈರೆಕ್ಟ್ರು. ಅವ್ರು ಎದ್ದಿದ್ದೇ ಸಾಕು ಅಂತ ಸಮಾಧಾನಕ್ಕೆ ನಾನು ಎದ್ದು ಹಿಂಗೆ ನಿಂತ್ಕೊಂಡು ಆ ಡಗ್ಗ ತೆಗೆದು ಹಿಂಗೆ ಒದರಿದೆ. ಅದ್ರ ಮೇಲೆ ಇದ್ದ ಟವಲ್ಲು ಮೇಲೆ ಇದ್ದಿದ್ದು ಪೌಡ್ರ್ ಬೀಳಲಿ ಅಂತ. ಅದು ಅನ್ಫಾರ್ಚುನೇಟ್ಲಿ ಡಗ್ಗ ಮೇಲೆ ಬಿದ್ದುಬಿಡ್ತು ಆ ಟವಲ್ಲು. ಡೊಳ್ಳು ಅಂತ ಒಂದು ಸೌಂಡ್ ಬಂತು. ಅವ್ರು ಹಿಂಗೆ ಹೊರಟಿದ್ದವ್ರು ಹಿಂಗೆ ತಿರುಗಿ ನೋಡಿದ್ರು. ಇವಾಗೇನು ನುಡಿಸಿದ್ನಿ ನೀವು? ನಾನೇನು ನುಡಿಸಿಲ್ಲ ಸರ್ ಅಂತೆ. ಇಲ್ಲ, ಇವಾಗ ನುಡಿಸಿದ್ರಲ್ಲ ನೀವು? ಇಲ್ಲ ಸರ್, ಅದು ಟವಲ್ ಹಿಂಗೆ ಮಾಡಿದೆ, ಅದು ತಗಲ್ಬಿಟ್ಟು ಸರ್, ಅದು ಮತ್ತೊಮ್ಮೆ ನುಡಿಸಿ ಅಂದರು. ಆ ಟವಲ್ ತೊಗೊಂಡು ಮತ್ತೆ ಹೊಡೆದೆ, ಡೊಳ್ಳು ಅಂತ. ಇದು ಬೇಕು ನನಗೆ. ಓ ಮೈ ಗಾಡ್, ಸರಿ ಸರ್. ಎಂಥ ಕ್ರಿಯೇಟಿವ್ ಮೈಂಡ್ ಸರ್. ಅವ್ರಿಗೆ ಇದು ಬೇಕಾಗಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗಿದೆ? ಗೊತ್ತಾಗಿಲ್ಲ. ಸೊ ಯು ಡೋಂಟ್ ಬಿಲೀವ್, ಫುಲ್ ಸಾಂಗ್ ಟವಲ್ ತೊಗೊಂಡು ಹೊಡಿತಾ ಕೂತಿದ್ದೆ. ಡೊಳ್ 3 4 ಡೊಳ್ ಅಂತ ಹೊಡಿತಾ ಕೂತ್ಕೊಂಡಿದ್ದೆ. ಬಟ್ ಇದು ಒಂದು ಪಾರ್ಟ್ ಆದರೆ, ಸೆಕೆಂಡ್ ಪಾರ್ಟು ಭಾಳ ಫನ್ನಿ ಇರೋದು. ಸಾಂಗ್ ಮುಗೀತು, ನನಗೆ ಬೇಜಾರಾಗಿ ಹೋಗಿತ್ತು. ಪ್ಯಾಕ್ ಮಾಡಿದೆ. ಏನು ಬರೀ ಟವೆಲ್ ಹೊಡಿಬೇಕಪ್ಪ? ಬರೀ ಟವಲ್ ಇಷ್ಟೆಲ್ಲ ಮಾಡಿ ಪ್ಯಾಕ್ ಮಾಡಿದೆ. ಆಚೆ ಕಡೆ ಸ್ಟುಡಿಯೋದಿಂದ ಆಚೆ ಕಡೆ ಲಾಂಜಲ್ಲಿ ಕೂತಿದ್ದೆ. ಪ್ರೊಡಕ್ಷನ್ ಮ್ಯಾನೇಜರ್ ಬಂದರು. ಸರ್ ನಿಮ್ಮದು ಪೇಮೆಂಟ್ ಎಷ್ಟು ಸರ್ ಅಂದರು. ಆವಾಗ ನನಗೆ 150 ರೂಪಾಯಿ ಪೇಮೆಂಟು, 150 ರುಪೀಸ್ ಪೇಮೆಂಟು. ಸರ್ 150 ರುಪೀಸ್ ಸರ್ ಅಂತ ಹೇಳಿದೆ. ಹೌದಾ? ಹೋದರು. 15 ನಿಮಿಷ ಆದಮೇಲೆ ಕವರ್ ತೊಗೊಂಬಂದು ಕೊಟ್ಟರು. ನಾನು ಥ್ಯಾಂಕ್ ಯು ಸರ್, ನಾನು ಬಿಟ್ಟರೆ ಸಾಕು ಅಂತ ನಾನು ಮನಸ್ಸಲ್ಲಿ ಕವರ್ ಕೊಟ್ಟರು.
ಇಟ್ಕೊಂಡೆ ಸೀದಾ ಮನೆಗೆ ಹೋದೆ. ಇದು ಆಟೋ ತರಕ್ಕೆ ಹೋದೆ. ಆಟೋ ತೊಗೊಂಬಂದೆ. ಇನ್ಸ್ಟ್ರೂಮೆಂಟ್ ಇಳಿಸುವಾಗ ಹಿಂಗೆ ನೋಡಿಕೊಂಡೆ, ಕವರು ಯಾವುದಕ್ಕೂ ನೋಡೋಣ ಒಂದು ಸರಿ ಅಂತ ನೋಡಿದ್ರೆ 75 ರೂಪಾಯಿ ಇತ್ತು. ಇನ್ನು ಅರ್ಧ ಅಮೌಂಟ್ ಕೊಟ್ಟಿಲ್ಲ. ಅರ್ಧ ಅಮೌಂಟ್ ಕೊಟ್ಟಿಲ್ಲ ಅವರು. ಏನು ಅರ್ಧ ಅಮೌಂಟ್ ಕೊಟ್ಟಿಲ್ವಲ್ಲ, ಅವ್ರಿಗೆ ಬೈ ಚಾನ್ಸ್ ಏನೋ ಮಿಸ್ ಆಗಿಬಿಡ್ತೇನೋ ಅಂತೇಳಿ ಆಟೋ ಹೊರಡೋಕ್ಕೆ ಮುಂಚೆ ಮತ್ತೆ ಹೋಗ್ಬಿಟ್ಟು ಸ್ಟುಡಿಯೋಲಿ ಅವ್ರಿಗೆ ಕರೆದೆ. ಸರ್ ಒಂದು ನಿಮಿಷ ಸರ್, ಇದು ಪೇಮೆಂಟು ಕಡಿಮೆ ಇದೆ ಸರ್. ಎಷ್ಟಿದೆ? 75 ರೂಪೀಸ್ ಇದೆ ಸರ್. ನಾನು 150 ಹೇಳಿದ್ದು. ಇಲ್ಲ, ಅದು ನೀವು ಒಂದೇ ಅಲ್ವಾ ಹೊಡೆದಿದ್ದು? ಅಂದರೆ 2 ಇಟ್ಕೊಂಡಿದ್ದೀರಲ್ಲ ನಾನು, ತಬಲಾ ಡಗ್ಗ 2 ಇಟ್ಕೊಂಡಿದ್ದೆ. ನಾನು ನುಡ್ಸಿದ್ದು ಒಂದೇ ತಾನೆ. ಆ ಲೆಕ್ಕದಲ್ಲಿ ಅವರು ಹಾಫ್ ಪೇಮೆಂಟ್ ಕೊಟ್ಟಿದ್ದಾರೆ ಸರ್. ಅವಾಗಲೇ ಹೇಳಿದ್ರೆ 2 ಟವೆಲ್ ತಗೊಂಡು ಹೊಡಿತಿದ್ದೆ ಅಲ್ಲ ಸರ್. ಇದಕ್ಕೇನು ಹೇಳ್ಬೇಕು ಹೇಳಿ, ಈ ಥರದೆಲ್ಲ ಕಲಾವಿದರಿಗೆ ಭಾಳಷ್ಟು ನಡೆಯುತ್ತೆ. ಹಿಂಸೆ. ಇದು ಫನ್ನಿ ಅನ್ಕೋಬೇಕು, ದುಃಖ ಅಲ್ಲ, ಇದು ಅನ್ಕೋಬೇಕು. ನಮಗ್ ಕೇಳಿದ್ರೆ ಫನ್ನಿ ಅನ್ಸುತ್ತೆ ಸರ್. ಬಟ್ ಆ ಟೈಮಲ್ಲಿ ಎಷ್ಟು ಅಮೌಂಟ್ ಬರ್ಬೇಕಾಗಿತ್ತು ಬಂದಿಲ್ಲ ಅಂದ್ರೆ ಆ ನೋವು ಆ ಕಲಾವಿದನಿಗೆ ಗೊತ್ತಾಗುತ್ತೆ. ಆದ್ರೆ ಅದೇ ಸಂಗೀತ ನಿರ್ದೇಶಕರು ಸ್ವಲ್ಪ ವರ್ಷ ಆದ್ಮೇಲೆ ಇನ್ನೊಂದು ಪಿಕ್ಚರ್ ಮಾಡಿದ್ರು, ನೀಲಾ ಅಂತ ಹೇಳಿ, ಅರವಿಂದ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್. ಆವಾಗ ಕರೆದಿದ್ರು. ಮತ್ತೆ ಹೇಗೆ ನಾನೇ ತಬಲಾ. ಅದು ಅವ್ರಿಗೆ ಗೊತ್ತಿದ್ದು ಹೋದ್ನೋ ಗೊತ್ತಿಲ್ಲದೆ ಹೋದ್ನೋ ಗೊತ್ತಿಲ್ಲ. ಇಲ್ಲ, ಈ ಸಾರಿ ನಾನು ಬೇರೆ ಥರ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟು ಹೋಗಿದ್ದೆ. ಅವರು ಬನ್ನಿ ಹಾಡು ಕೇಳಿದಿರಾ ಅಂದರು. ಇಲ್ಲ ಸರ್, ಕೇಳ್ತೀನಿ ಸರ್ ಇವಾಗ ಅಂದೆ. ಹಾಡು ಕೇಳಿದೆ. ಅದು MS ಶೀಲಾ ಅವರು ಹಾಡಿದ್ದು. MS ಶೀಲಾ ಅಂಥೇಳಿ ಭಾಳ ದೊಡ್ಡ ಕ್ಲಾಸಿಕಲ್ ಸಿಂಗರ್ ಇದ್ದಾರೆ. ಅವ್ರ ಕೈಲೇ ಹಾಡಿಸಿದ್ರು. ಸ್ವಲ್ಪ ಕ್ಲಾಸಿಕಲ್ ಬೇಸ್ಡ್ ಇದೆ ಅದು. ಆ ಹಾಡು ಹಾಡಿದರು. ನಾನು ಅವ್ರು ಕೇಳಿದೆ, ಸರ್ ನಿಮಗೆ ಯಾವ ಥರ ಬೇಕು ಸರ್ ಈ ಹಾಡಿಗೆ, ನೀವು ಏನು ಅಂದ್ಕೊಂಡಿದ್ದೀರಾ ಮನಸ್ಸಲ್ಲಿ ಅಂತ ನಾನು ಓಪನ್ ಆಗಿ ಕೇಳಿದೆ. ನೋಡಿ ವೇಣು, ಈಗ ಒಂದು ಚೆಂಡು ಮಗು ಕೈಲಿ ಸಿಕ್ಕಿದ್ರೆ ಏನು ಮಾಡುತ್ತದು? ಚೆಂಡು ಮಗು ಕೈಲಿ ಸಿಕ್ಕಿದ್ರೆ ಬಿಸಾಕ್ಬಿಡುತ್ತೆ. ಇಲ್ಲ ಸರ್, ಅದು ಆಟ ಆಡುತ್ತೆ ಸರ್, ಅಲ್ಲಾಕತ್ತೆ ಇಲ್ಲಾಕತ್ತೆ ಅಲ್ವಾ? ನೀವು ಹಾಗೆ ತಬಲದಲ್ಲಿ ಆಟ ಆಡಬೇಕು. ಸಾರ್ ತಗೊಳ್ಳಿ ಇವಾಗ ಅಂತ ಹೇಳ್ಬಿಟ್ಟು ಈ ಇರುಬರೋ ತಬಲಗಳೆಲ್ಲ ಇಟ್ಕೊಂಡು ಅವ್ರಿಗೆ ಏನು ಬೇಕೋ ಅದೆಲ್ಲ ನುಡಿಸ್ಬಿಟ್ಟೆ. ಭಾಳ ಖುಷಿ ಆಗ್ಬಿಟ್ರೆ ಅವ್ರಿಗೆ. ಅಂದರೆ ಅವರಿಗೆ ಕೆಲವೊಬ್ಬರಿಗೆ ಹೆಂಗಿರುತ್ತೆ ಅಂದರೆ, ಆ ರೆಗ್ಯುಲರೈಸ್ಡ್ ಪ್ಯಾಟರ್ನ್ಸ್ ಅವ್ರಿಗೆ ಇಷ್ಟ ಆಗಲ್ಲ. ರೆಗ್ಯುಲರೈಸ್ಡ್ ರಿದಮ್ಸ್ ಇದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ದೇ ವಾಂಟ್ ಸಮಥಿಂಗ್ ಡಿಫ್ರೆಂಟ್. ಅವ್ರಿಗೆ ದೇ ವಾಂಟ್ ಸಮಥಿಂಗ್ ಡಿಫ್ರೆಂಟ್ ಅನ್ನೋದು ನಮಗೆ ಯಾವಾಗಾದ್ರೂ ಗೊತ್ತಾದ್ರೆ ಹೇಳೋದು. ಯಾವುದೇ ಒಬ್ಬ ಮ್ಯೂಸಿಕ್ ಅರೇಂಜರ್ ಅಥವಾ ರಿದಮ್ ಅರೇಂಜರ್, ಒಬ್ಬ ಕಂಪೋಸರ್, ಹಿ ಶುಡ್ ರೀಡ್ ದ ಮೈಂಡ್. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ರೀಡ್ ಮಾಡಬೇಕು. ಒಬ್ಬ ರಿದಮ್ ಅರೇಂಜರು, ಒಬ್ಬ ಮ್ಯೂಸಿಕ್ ಅರೇಂಜರ್, ಅವನಿಗೆ ಏನು ಬೇಕು ಅನ್ನೋದು ಫಸ್ಟ್ ತಿಳ್ಕೊಬೇಕು. ನನಗೇನು ಬರುತ್ತೆ ಅದು ನುಡ್ಸೋದಲ್ಲ, ಆ ಹಾಡಿಗೆ ಏನು ಬೇಕು ಅನ್ನೋದು ಕೂಡ ನೋಡಬೇಕು. ಆ ಮ್ಯೂಸಿಕ್ ಡೈರೆಕ್ಟ್ರಿಗೆ ಏನು ಬೇಕು, ಆ ಸಿಚುವೇಶನ್ಗೆ ಇದು ಓಕೆನಾ, ಇದಿಷ್ಟು ಯೋಚನೆ ಮಾಡಿ ನುಡಿಸ್ಬೇಕಾಗತ್ತೆ. ಸೊ ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಬರುತ್ತೆ ಒಬ್ಬ ಕಲಾವಿದನಿಗೆ. ಆ್ಯಂಡ್ ಇಟ್ ಗಿವ್ಸ್ ಲಾಟ್ ಆಫ್ ಲೆಸನ್ಸ್. ಇಂಡಸ್ಟ್ರಿನೇ ಹಾಗೆ. ಯಾಕೆಂದರೆ ನಾನು ಯು ಡೋಂಟ್ ಬಿಲೀವ್, ಒಂದು ಇದುವರೆಗೂ ನನ್ನ ಜೀವನದಲ್ಲಿ ಒಂದು 197 ಜನ ಮ್ಯೂಸಿಕ್ ಡೈರೆಕ್ಟರ್ಗಳ ಹತ್ರ ಕೆಲಸ ಮಾಡಿದ್ದೀನಿ. 197 ಮ್ಯೂಸಿಕ್ ಡೈರೆಕ್ಟರ್ಸ್ ಕೆಲಸ ಮಾಡಿದ್ದೀನಿ. ಸೊ ಒಬ್ಬೊಬ್ಬರದ್ದು ಮೈಂಡ್ಸೆಟ್ ಒಂದೊಂಥರ, ಒಬ್ಬೊಬ್ಬರದ್ದು ಟ್ಯೂನ್ ಕಂಪೋಸಿಂಗ್ ಒಂಥರ, ಒಬ್ಬೊಬ್ಬರ ವ್ಯವಹಾರದ ಗುಣ ಒಂದೊಂಥರ, ಒಬ್ಬೊಬ್ರು ಕೇಳೋ ಪ್ಯಾಟರ್ನ್ಸ್ ಒಂಥರ. ಒಬ್ಬರು ಫ್ರೀ ಬಿಡ್ತಾರೆ, ಒಬ್ಬರು ರೆಸ್ಟ್ ಮಾಡ್ತಾರೆ. ಇಲ್ಲ ವೇಣು, ಈಗ ಹಳೆ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ಅತಿಯಾಗಿ ನುಡಿಸ್ಬೇಡಪ್ಪ ಅನ್ನೋರು. ಯಾಕಂದರೆ ಅವರು ಒಂದು ಚೌಕಟ್ಟು ಹಾಕ್ಕೊಂಡಿರ್ತಾರೆ. ಅವ್ರಿಗೆ ಹೆಚ್ಚಾಗಿ ನುಡಿಸಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಇನ್ನು ಕೆಲವರಿಗೆ ನಾವು ಹೆಚ್ಚಾಗಿ ನುಡಿಸಿದ್ರೆ ಅವ್ರಿಗೆ ಅರ್ಥವಾಗಲ್ಲ, ಈಗ ನಾವೇನು ನುಡಿಸ್ತಿದ್ವಿ ಅಂತ. ಹಂಗಾಗಿ ಅಯ್ಯೋ ಬೇಡ ಸರ್, ತುಂಬ ಕಾಂಪ್ಲಿಕೇಟೆಡ್ ಅಂತಾರೆ. ಯಾಕಂದರೆ ಅವ್ರಿಗೆ ಅರ್ಥವಾಗಿರಲ್ಲ ನಾವೇನು ನುಡಿಸ್ತಿದ್ದೀವಿ ಅಂತ. ಈ ಥರದ್ದೆಲ್ಲ ನಾವು ಮೈಂಡ್ ರೀಡ್ ಮಾಡಿ ನುಡಿಸ್ಬೇಕು. ಇಲ್ಲಾಂದರೆ ನಮಗೆ ಒಂದು ಕಡೆ ಅಂತೂ ಒಂದು ರೆಕಾರ್ಡಿಂಗಲ್ಲಿ ಒಬ್ರು ಹೇಳಿದ್ರು, ಸರ್ ಅಲ್ಲಿ ಒಂದು ಕುರಕ್ ಅಂತ ಒಂದು ಬೇಕು ಸರ್ ನನಗೆ. ಅದು ತಬಲದಲ್ಲಿ ಕುರಕ ಯಾಕೆ ಸರ್ ಹಂಗೆ? ಇಲ್ಲ ಸರ್, ಅದು ನೀವು ರೆಗ್ಯುಲರ್ ಆಗಿ ತಬಲದಲ್ಲಿ ಏನೋ ನುಡಿಸ್ತೀರಿ, ನಮ್ಗೆ ಆ ಥರ ಬೇಡ, ಇದು ಎಫೆಕ್ಟ್ ಥರ ಬೇಕು ಸರ್. ಹೌದಾ, ಆಯ್ತು ಸರ್, ನಾವೆಲ್ಲದಕ್ಕೂ ರೆಡಿ. ಕುರುಕಂದ್ರು ರೆಡಿ, ಪರಕ್ಕಂದ್ರು ರೆಡಿ. ನಾವು ಏನು ಎಫೆಕ್ಟ್ ಬೇಕಾ ಕೊಡ್ತೀವಿ. ಯಾವ ಜಾಗದಲ್ಲಿ ಬೇಕು ಹೇಳಿ ಸರ್ ಅಂತ. ಅವರು
ಅದು ನೋಡಿ ಸರ್ ಇಲ್ಲಿ ಹಾಕ್ತೀನಿ ನೋಡಿ, ಇದು ಎಲ್ಲಿ ಸೂಟ್ ಆಗುತ್ತೋ ಅಲ್ಲಿ ನೀವು ನುಡಿಸ್ಬಿಡಿ ಅಂದರು. ಅದು ಹೇಳೋಕ್ಕೂ ಅವ್ರಿಗೆ ಗೊತ್ತಿಲ್ಲ. ಬಟ್ ಅವ್ರಿಗೆ ಆ ಪರಕ್ ಅನ್ನೋ ಒಂದು ಸೌಂಡ್ ಬೇಕು, ಕುರಕ್ ಅನ್ನೋ ಒಂದು ಸೌಂಡ್ ಬೇಕು. ತೊಗೊಳ್ಳಿ, ಒಂದು 8 ಕಡೆ ಕೊಟ್ಟಿದ್ದೆ, ಎಲ್ಲಿ ಬೇಕಾದ್ರೆ ಹಾಕ್ಕೊಳ್ಳಿ ನೀವು ಹಂಗೆ ಅಂತೇಳಿ. ಅವ್ರಿಗೆ ಸಂತೋಷ. ವೇಣುವ್ರು ನಾನು ಹೇಳ್ದಂಗೆ ನುಡಿಸಿದ್ರಪ್ಪ, ಅವರ ದೊಡ್ಡ ಮ್ಯೂಸಿಷಿಯನ್ ಆದ್ರೂ ನಮಗೇನು ಉಲ್ಟಾ ಹೇಳಿಲ್ಲ ಅವರು ಅನ್ನೋದೊಂದು ಸಮಾಧಾನ ಇರುತ್ತೆ ಅವ್ರಿಗೆ. ನಾವು ಏನು ರೀ ತಬ್ಲಾದವ್ರನ್ನ ಕರೆಸ್ಬಿಟ್ಟು ಹಿಂಗೇನು ರೀ, ಒಬ್ಬರು ಫ್ಲೂಟಿಸ್ಟ್ ಕೋಪ ಮಾಡ್ಕೊಂಡ್ಬಿಟ್ಟಿದ್ರು. ಹಿಂಗೆ ಒಬ್ಬರು ಮ್ಯೂಸಿಕ್ ಡೈರೆಕ್ಟ್ರ್ ಹೇಳಿದ್ದಕ್ಕೆ ಒಬ್ಬರು ಸೀನಿಯರ್ ಫ್ಲೂಟಿಸ್ಟ್ ಬಂದಿದ್ರು. ಒಬ್ಬರು ಮ್ಯೂಸಿಕ್ ಡೈರೆಕ್ಟ್ರು ಅವರು ಇಲ್ಲಿಯವರೇ, ಅವ್ರು ಬಂದು ಹೇಳಿದ್ರು. ಅವ್ರಿಗೆ ಕನ್ವೆ ಮಾಡೋಕ್ಕೆ ಗೊತ್ತಿಲ್ಲ, ಅವ್ರು ಹೇಳಿದ್ದು ಪಾಪ ರಾಂಗ್ ಆಗೋಯ್ತು. ಸರ್ ನೀವು ಒಂದು ದೆವ್ವದೊಂದು ಎಫೆಕ್ಟ್ ಕೊಡಿ ಸರ್ ಅಂದರು. ಏನಪ್ಪ, ನಾನು 50 ವರ್ಷದಿಂದ ಕಷ್ಟಪಟ್ಟು ಕಲ್ತ್ಕೊಂಡಿದ್ದು ನಿನ್ನ ಹತ್ರ ದೆವ್ವದ್ದು ಎಫೆಕ್ಟ್ ಕೊಡೋದಕ್ಕೆ ಆಗೋದಿಲ್ಲ ಅಂತೇಳಿ ಅವರು ಕ್ಲೋಸ್ ಮಾಡಿಬಿಟ್ಟು ಬಾಕ್ಸ್ ಕ್ಲೋಸ್ ಮಾಡ್ಕೊಂಡು ಎದ್ದೋಗ್ಬಿಟ್ರು. ಅವ್ರನ್ನ 1 ಅವರ್ ಆಯ್ತು ಸಮಾಧಾನ ಮಾಡಿ ಕರ್ಕೊಂಬರೋಷ್ಟೊಳಗೆ. ಸರ್ ಅವ್ರು ಹಂಗಲ್ಲೇ ಹೇಳಿದ್ದು, ದೆವ್ವಗೆ ಬಂದಾಗ ಒಂದು ಎಫೆಕ್ಟ್ ಬರುತ್ತಲ್ಲ ಸರ್, ಅಂತ ಅದು ಫ್ಲೂಟಲ್ಲಿ ಆ ಥರ ನುಡಿಸ್ಬೇಕಂತ ಹೇಳಿದ್ರು ಸರ್. ಅವರು ದೆವ್ವ ಥರ ನುಡಿಸಿ ಅಂತ ನಿಮ್ಗೇನು ಹೇಳಿಲ್ಲ ಸರ್. ಅವರು ಆ ಥರ ತಿಳ್ಕೊಂಬಿಟ್ರು. ಅದು ಹಂಗೆ ಹೇಳಿದ್ರೆ ನಾನು ಹಂಗೆ ತಿಳ್ಕೊಂಡೆ. ದೆವ್ವ ಥರ ನುಡಿಸಿ ಅಂತ ಹೇಳ್ತಾ ಇದ್ದಾರೆ. ಏನು ನಾನು ಸಂಗೀತಗಾರ, ನನಗೆ ಹಂಗೆ ಹೇಳ್ತೀನಿ. ಈ ಥರದ್ದೆಲ್ಲ ಅಭ್ಯಾಸಗಳಾಗುತ್ತೆ. ಕನ್ವೇಯಿಂಗ್ ಥಿಂಗ್ಸ್ ಆರ್ ಡಿಫ್ರೆಂಟ್. ಸರ್ ಈ ಸತಿ BV ಕಾರಂತ್ ಅವ್ರು ದುಡ್ಡು ಕೊಟ್ರ? ಇಲ್ಲ ಸರಿ, ಅದು ಪ್ರೊಡಕ್ಷನ್ ಬೇರೆ ಇದ್ದಿದ್ದರಿಂದ ಕರೆಕ್ಟಾಗಿ ಕೊಟ್ಟರು. ಅಂದ್ರೆ ಸಮಾಧಾನ ಆಗಿತ್ತಲ್ಲ. ಮೊದಲು ಅರ್ಧ ಕೊಟ್ಟಿದ್ರು ಅನ್ನೋ ಬೇಜಾರು ಇರ್ಲಿಲ್ವಾ? ಏನ್ ಮತ್ತೆ ಇವ್ರ ಹತ್ರ ಹೋಗ್ಬೇಕಾ ಅಂತ? ಅದು ಅಲ್ಲಿಗೆ ಮರ್ತೋಗಿರ್ತೀವಿ ನಾವು. ಯಾಕಂದ್ರೆ ಒಬ್ಬ ಆರ್ಟಿಸ್ಟಿನ ಕಥೆ ಗೊತ್ತಾಗುತ್ತೆ ಸರ್. ಅಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ತಕ್ಕ ಮಟ್ಟಕ್ಕೆ ಹೇಳಿದ ಅಮೌಂಟ್ ಆದ್ರೂ ಸಿಗ್ಲಿ ಅನ್ನೋ ಒಂದು ಆಸೆ ಅಂತೂ ಇದ್ದೇ ಇರುತ್ತೆ. ಕರೆಕ್ಟೇ. ಅದು ಆ ಪ್ರೊಡ್ಯೂಸರ್ ಅವರ ಒಂದು ಏನು ಗುಣಮಟ್ಟ ಇರುತ್ತಲ್ಲ, ಅದರಿಂದ ಹಂಗಾಗಿರ್ತೀವಿ ನಾ. ಪಾಪ ಅದಕ್ಕೂ ಮ್ಯೂಸಿಕ್ ಡೈರೆಕ್ಟರ್ಗೆ ಏನು ಸಂಬಂಧ ಇಲ್ಲ. ಅದು ಅದರಿಂದ ಬಟ್ ಆ ಗೌರವ ಇಟ್ಕೊಂಡು ಹಿರಿಯರು ನಿಜ ವಿಚಿತ್ರ ಅನ್ಸುತ್ತಲ್ಲ ಸರ್. ಇಷ್ಟೆಲ್ಲ ಕಲ್ತು ಇವ್ರಿಗೆ ಟ್ರಾವೆಲ್ ಹೊಡಿಯೋದು ಬೇಕಾಗಿತ್ತಾ, ಇಷ್ಟೇ ಬೇಕಾಗಿತ್ತಾ, ನಾನು ಇಷ್ಟೆಲ್ಲ ತೋರಿಸ್ದೆ ಅನ್ನೋ ಒಂದು. ದಟ್ ಈಸ್ ಆಲ್ಸೋ ಇನ್ ಆರ್ಟ್. ನಾನು ಅವತ್ತು ತಿಳ್ಕೊಂಡೆ, ಅವತ್ತು ಇಟ್ಸ್ ಎ ರಿಯಲೈಸೇಷನ್ ಟು ಮೀ. ಟವಲಲ್ಲಿ ಯಾಕೆ ನುಡಿಸ್ಬಾರ್ದು? ಈಗ ಅಮೇರಿಕಾದಲ್ಲಿ ಒಂದು ಸ್ಟಾಂಪ್ ಅಂತೇಳಿ ಒಂದು ಗ್ರೂಪ್ ಇದೆ. ದೇ ಪ್ಲೇ ವಿತ್ ಆಲ್ ಯಾವುದು ಥ್ರೋನ್ ಥಿಂಗ್ಸ್, ಅನ್ಯೂಸ್ಡ್ ಥಿಂಗ್ಸ್, ಥ್ರೋನ್ ಅವೇ ಥಿಂಗ್ಸ್ ಯಾವ್ದು ಇರ್ತಾವಲ್ಲ, ಯೂಸ್ಲೆಸ್ ಥಿಂಗ್ಸು. ಈಗ ಯಾವುದೋ ಒಂದು ಪ್ಲಾಸ್ಟಿಕ್ ಚೇರು ಇದು ಬೇಡ ಅಂತ ಬಿಸಾಕಿರ್ತಾರೆ. ಆ ಪ್ಲಾಸ್ಟಿಕ್ ಚೇರ್ನ ಇದು ನೀರು ತುಂಬಿಸಿಡೋ ಟಬ್ನ, ಬಕೆಟು, ಡ್ರಮ್ಮು, ಡಾಲ್ಡಾ ಡಬ್ಬ, ಈ ಥರದ್ದೆಲ್ಲ ಇಟ್ಕೊಂಡು ಅವರು ಒಂದು 40 ವರ್ಷದ ಹಿಂದೆ ಒಂದು ಪ್ರೋಗ್ರಾಮ್ ಮಾಡಿದರು. ಸ್ಟಾಂಪ್ ಅಂತೇಳಿ ಅದರ ಹೆಸರು. ದೇ ಮೇಡ್ ಇಟ್ ಸೋ ಫೇಮಸ್. ಅದರಲ್ಲಿ ರಿದಮ್ ಪ್ಯಾಟರ್ನ್ಸ್ ಹೆಂಗೆ ಮಾಡಿದ್ರು ಅಂದರೆ, ನಾನು ಭಾಳ ವರ್ಷಗಳಾದಮೇಲೆ, ಅವಾಗ ಟಿ ವಿಗಳು ಇರಲಿಲ್ಲ, ಅದರಿಂದ ಅದು ಎಷ್ಟೋ ವರ್ಷಗಳಾದಮೇಲೆ ಅದು ನಮಗೆ ನೋಡೋಕೆ ಸಿಕ್ತು ಟಿ ವಿಲಿ ಒಂದು ಸಾರಿ, ಇಂಗ್ಲೀಷ್ ಚಾನಲ್ ಅಂತ ಬಂದಮೇಲೆ. ಅವಾಗ ನೋಡಿದಾಗ ನಮಗೆ ಅದು ರಿಯಲೈಸ್ ಆಯಿತು. ಆಶ್ಚರ್ಯ. ಇದನ್ನು ಅಲ್ಲಿ ಕನೆಕ್ಟ್ ಮಾಡಿಕೊಂಡೆ ನಾನು. ಆ ಟವಲ್ ನಾನು ಉಡಿಸಿದ್ದಕ್ಕೂ ಈ ಸ್ಟಾಂಪ್ಗೂ ಅಲ್ಲಿ ಕನೆಕ್ಟ್ ಮಾಡಿಕೊಂಡೆ. ಹೌದಲ್ವಾ, ನಥಿಂಗ್ ಈಸ್ ರಾಂಗ್. ಅವ್ರು ಕೇಳಿದ್ರಲ್ಲಿ ಏನು ತಪ್ಪೇನಿದೆ? ಅವ್ರಿಗೇನು ಮ್ಯೂಸಿಕಲ್ ಆಗಿ ಬೇಕಾಗಿರಲಿಲ್ಲ. ಹಿ ವಾಂಟೆಡ್ ಎ ಸೌಂಡ್ ಅಷ್ಟೇ, ನಾಟ್ ಎ ಮ್ಯೂಸಿಕಲಿ ಟೋನ್. ಹಿ ವಾಂಟೆಡ್ ಎ ಸೌಂಡ್. ಅದಕ್ಕೆ ಅವ್ರು ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ರು. ಅವ್ರಿಗೇನು ಬೇಕಿತ್ತು ರೀಡ್ ಮಾಡದೇ ಇದ್ದಿದ್ದು ನನ್ನ ಮಿಸ್ಟೇಕ್ ಅದು. ಸೊ ಅದರಿಂದ ನಾನು ಬೇಜಾರು ಮಾಡ್ಕೊಳ್ಳೋ ಪ್ರಮೇಯನೇ ಬರೋಲ್ಲ. ಸರ್ ನೀವು ಆಗಲೇ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ಹೇಳಿದ್ರಿ, ಲೈಕ್ ಗಾನಯೋಗಿ, ಅದರಲ್ಲೂ ಸಹ ನೀವು ಪ್ಲೇಟ್, ಚಮಚ ಮತ್ತು ಗ್ಲಾಸ್ ಬಳಸಿದ್ರಿ. ಮತ್ತು ಕೆಲವೊಂದು ಕಡೆ ನೀವು ಮ್ಯೂಸಿಕ್ ಬಾಯಿಯಿಂದ ಮಾಡಿದ್ದು, ಯಾವುದೂ ರಿದಮ್ ಯೂಸ್ ಮಾಡಲಾರ್ದೆ. ಈ ಥರದ್ದೆಲ್ಲ ಚಾಲೆಂಜಸ್ ಬಂದಾಗ ಯಾರಿಗೇ ಆಗಲಿ ಒಂದು ಸತಿ ಭಯ ಬಂದ್ಬಿಡುತ್ತೆ. ಏನಪ್ಪ ಹೆಂಗೆ ಮಾಡಲಿ, ಇದೊಂಥರ ಓಕೆ ಮಾಡಲ್ಲ ಅಂತ ಹೇಳಿದ್ರು ಯಾರು ಏನು ಅನ್ನಲ್ಲ, ಬಟ್ ಮಾಡಬೇಕಲ್ಲ, ಇದು ನಂಗೆ ಬರುತ್ತಾ, ನಾನು ಹೆಂಗೆ ಪ್ರೂವ್ ಮಾಡಲಿ ಅನ್ನೋದೊಂದು ಇರುತ್ತೆ. ಅದು ಆದಮೇಲೆ ಅವಾಗ ಫೀಲ್ ಆಗುತ್ತೆ ಲೈಕ್ ವಿ ಆರ್ ಗ್ರೋಯಿಂಗ್, ಲೈಕ್ ಲಿಮಿಟ್ ಕ್ರಾಸ್ ಮಾಡ್ತಾ ಇದ್ದೀವಿ, ಏನೋ ಹಿಂಗೆ ಹೋಗೋವೇನೆ ಬೇರೆ ಬೇರೆ ಕಡೆ ಜಿಗ್ಜಾಗ್ ಆಗಿ ಹೋಗಿ ನಮ್ಮ ಮೈಂಡನ್ನು ಇನ್ನಷ್ಟು ಓಪನ್ ಅಪ್ ಮಾಡಿದ್ದು. ಇದೆಲ್ಲ ಕ್ರೆಡಿಟ್ ರಿಯಲಿ ಹಂಸಲೇಖ ಸರಿಗೆ ಸಲ್ಲುತ್ತೆ ಅಲ್ವಾ ಸರ್? ಖಂಡಿತ. ಯಾಕೆಂದರೆ ಆ ಥರ ಬೇಕು ಅಂತ ಒಬ್ರು ಕೇಳಬೇಕಲ್ವಾ, ಕೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಈ ಥರದ್ದು ಬೇಕು ಇಲ್ಲ ಅಂದರೆ ಅಲ್ಲಿ ತನಕ ನನಗಿಷ್ಟು ಬರುತ್ತೆ ಅಂತ ಅನ್ಕೊಂಡಿರ್ತೀವಿ, ಬಟ್ ಅದು ಮಾಡಿದ್ಮೇಲೆ ಹೀಗೂ ಮಾಡ್ಬೋದು ನಾನು ಅಂತ. ಇಟ್ಸ್ ಎ ಚಾಲೆಂಜ್ ಅಗೇನ್.
ಈ ಥರದ್ದೇನೋ ಬೇಕು ಅಂತ ನೀವು ಕೇಳಿದಾಗ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರಾಗಿ ನಾವು ಅದನ್ನು ಮಾಡೋಕ್ಕೆ ತಯಾರಿರಬೇಕು. ಮೊದ್ಲಿಗೆ ಅನ್ಸಿರುತ್ತೆ ನಮ್ಗೆ ಬರೋದೇ ಇಲ್ಲ, ನಮಗೆ ಕೇಳ್ತಾರೆ ಇವರು ಅಂತ. ನಾನು ಯಾವತ್ತೂ ಆ ಥರ ಯೋಚನೆ ಮಾಡಲಿಲ್ಲ. ಯಾರಾದರೂ ಈ ಥರದ್ದು ಕೇಳಿದ್ರೆ ನಾವು ಮಾಡೋಕ್ಕೆ ರೆಡಿ ಇರಬೇಕು ಅನ್ನೋದು ಒಂದು ಮೆಂಟಲಿ ಪ್ರಿಪ್ರೇಷನ್ ಇತ್ತು. ಹಂಗಾಗಿ ನಾನು ಎಲ್ಲ ಥರದ ಆ ಥರ ಮೈಂಡ್ ಸೆಟ್ ಇದ್ದಾಗ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೋದು. ಆದ್ದರಿಂದ ಎಲ್ಲ ಥರದ್ದು ಚಾಲೆಂಜ್ ಅಕ್ಸೆಪ್ಟ್ ಮಾಡಿಕೊಂಡು ಎಲ್ಲರ ಹತ್ರ ನುಡ್ಸೋಕೆ ಅವಕಾಶ ಆಗಿದ್ದು ಅದೇ ರೀಸನ್ಗೆ. ಅದರ್ವೈಸ್ ಇಟ್ಸ್ ವೆರಿ ಡಿಫಿಕಲ್ಟ್. ನಾನು ಹೇಳಿದ್ನಲ್ಲ 197 ಜನ ಮ್ಯೂಸಿಕ್ ಡೈರೆಕ್ಟರ್ಸು, 9,500 ಫಿಲ್ಮ್ ಹಾಡುಗಳಿಗೆ ನಾನು ನುಡಿಸಿದ್ದೀನಿ, ಒಂದು 45,000 ಪ್ರೈವೇಟ್ ಆಲ್ಬಮ್ ಸಾಂಗ್ಸ್ಗೆ ನುಡಿಸಿದ್ದೀನಿ. ಸೊ ಅಷ್ಟು ನುಡಿಸ್ಬೇಕಾದ್ರೆ ನಾನು ಅದು ಸುಮ್ಮನೆ ಚಿಕ್ಕ ವಿಷಯಗಳನ್ನು ಸೀರಿಯಸ್ ಅಲ್ಲಿ ತಗೊಂಡ್ಲಿಲ್ಲ ನೀವು. ಆಮೇಲೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಜೊತೆಗೆ ಸಿಕ್ಕಾಪಟ್ಟೆ ತಾಳ್ಮೆ ಇತ್ತು, ಹಾಗಾಗಿ ಇಲ್ಲಿ ತನಕ ಬರ್ಲಿಕ್ಕೆ ಇವತ್ತಿಗೂ ಹಂಗೆ ಇದೆ, ಅದು ಇವತ್ತಿಗೂ ಹಂಗೆ ಗೊತ್ತಾಗುತ್ತೆ ಸರ್. ಹಾಗೆ ಇಲ್ಲಿಯ ತನಕ ಬಹಳ ವಿಷಯಗಳ ಬಗ್ಗೆ ಚರ್ಚೆ ಆಯಿತು ಸರ್. ಡಾಕ್ಟರ್ ಹಂಸಲೇಖ ಸರ್ ಅವರ ಜೊತೆಗಿನ ಒಡನಾಟ, ಅದ್ರ ಜೊತೆಗಿನ ಚಿತ್ರದಲ್ಲಿ ಸಂಗೀತ ನಿರ್ದೇಶನ ಮಾಡುವಾಗ, ನೀವು ರಿದಮಿಸ್ಟ್ ಆಗಿ ಕೆಲಸ ಮಾಡುವಾಗ ಸಾಕಷ್ಟು ಅನುಭವಗಳನ್ನು ಹಂಚಿಕೊಂಡ್ರೆ ಖುಷಿಯಾಯಿತು. ಆದರೆ ಇದು 1 ಗಂಟೆ 2 ಗಂಟೆಯಲ್ಲಿ ನಿಮ್ಮ 25 ವರ್ಷದ ಅನುಭವ ಖಂಡಿತ ಹೇಳ್ಕೊಳ್ಳಿಕ್ಕಾಗಲ್ಲ. ಬಟ್ ಆದರೂ ಒಂದಷ್ಟು ಮಾಹಿತಿ ನಮ್ಮ ಶ್ರೀಗಂಧ ಟಿವಿ ಕನ್ನಡ ವೀಕ್ಷಕರಿಗೆ ತಲುಪ್ತು ಅಂತ ಹೇಳಿ ನಾನಿವತ್ತು ಅಂದ್ಕೊಂಡಿದ್ದೀನಿ, ಭಾವಿಸಿದ್ದೀನಿ. ಹಾಗಾಗಿ ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೊತ್ತು ಮಾತನಾಡಿದ್ದಕ್ಕೆ, ಹಲವಾರು ಮಾಹಿತಿಗಳನ್ನು ಮನಸ್ಸು ಬಿಚ್ಚಿ ಹಂಚ್ಕೊಂಡಿದ್ದಕ್ಕೆ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ನೀವು ಆ ರಿದಮ್ ಬಾಯಲ್ಲಿ ಮಾಡ್ತಿರಲ್ಲ ಸರ್, ಅದು ತುಂಬ ಚೆನ್ನಾಗಿತ್ತು. ಪ್ಲಸ್ ನೀವು ರಿದಮಿಸ್ಟ್ ಅಂದರೆ ತಬಲಾ ಪ್ಯಾಷನೇಟ್ ತಬಲಿಸ್ಟ್ ಜೊತೆಗೆ ಒಳ್ಳೆ ಸಿಂಗರ್ ಅನ್ನೋದು ಕೂಡ ಗೊತ್ತಾಯಿತು ಸರ್. ನೀವು ತುಂಬ ಚೆನ್ನಾಗಿ ಹಾಡ್ತೀರಾ. ನೀವು ಸಿಂಗಿಂಗ್ ಏನಾದರೂ ಮಾಡಿದರೆ ನೀವು ಒಳ್ಳೆ ಅಂದರೆ ದೊಡ್ಡ ಸ್ಥಾನದಲ್ಲಿ ಸಿಂಗರ್ ಇರ್ತಿದ್ರಿ ಏನೋ ಅಂತ ಅನ್ಸುತ್ತೆ. ಸಿಂಗಿಂಗು ಒಂಥರ ಈ ಬಾತ್ರೂಮ್ ಸಿಂಗರ್ ಅಂತಾರಲ್ಲ, ಆ ಥರದ ಸಿಂಗರ್, ದೊಡ್ಡ ಸಿಂಗರ್ ಏನಲ್ಲ. ಎಷ್ಟು ಬಟ್ ಇತ್ತೀಚೆಗೆ ಒಂದು ಸಾಂಗ್ ಕಂಪೋಸ್ ಮಾಡಿ ನಾನು ರಿಲೀಸ್ ಮಾಡಿದ್ದೇನೆ. ಅದು ನನ್ನ ಪ್ರೀತಿಯ ಅಚ್ಚುಮೆಚ್ಚಿನ ದ ಸಿಂಗಿಂಗ್ ಗಾಡ್ ಆಫ್ ಇಂಡಿಯಾ ಅಂತಲೇ ಹೇಳ್ತೀನಿ ನಾನು, ಶ್ರೀ SP ಬಾಲಸುಬ್ರಹ್ಮಣ್ಯಂ. ಅವ್ರನ್ನ ನಾವು ಕಳ್ಕೊಂಡು 4 ವರ್ಷ ಆಯಿತು ಇವತ್ತಿಗೆ. ಮೊನ್ನೆ June 4th ಅವರ ಜನ್ಮದಿನ. ಸೊ ಆ ಜನ್ಮದಿನಕ್ಕೆ ಅವರ ಸವಿ ನೆನಪಿಗೆ ಒಂದು ಹಾಡು ನಾನೇ ಕಂಪೋಸ್ ಮಾಡಿದ್ದು. ಒಬ್ಬರು ಪ್ರೊಡ್ಯೂಸರ್ ಅದಕ್ಕೆ ಗಿರೀಶ್ ಗೌಡ ಅಂಥೇಳಿ ಅದನ್ನು ರಿಲೀಸ್ ಮಾಡಿದ್ರು. SBB ಅಜರಾಮರ ಅನ್ನೋ ಒಂದು ಹಾಡು. ಅದನ್ನು ನಮ್ಮ ಕರ್ನಾಟಕದ ಅನೇಕ ಶ್ರೇಷ್ಠ ಗಾಯಕರು, ಒಂದು 8 ಜನ ಗಾಯಕರು ಹಾಡಿದ್ದಾರೆ. ವಿಜಯ್ ಪ್ರಕಾಶ್ ಅವರು, ಹೇಮಂತ್ ಅವರು, ವ್ಯಾಸರಾಜು, ಕೀರ್ತನ್ ಹೊಳ್ಳ, ಆಮೇಲೆ ಮಂಜುಳಾ ಗುರುರಾಜ್ ಮೇಡಮ್ಮು, ಅನುರಾಧ ಭಟ್ಟು, ಅರ್ಚನಾ ಉಡುಪ, ಅವ್ರ ಜೊತೆಯಲ್ಲಿ ನಾನು ಸೇರ್ಕೊಂಡು ಹಾಡಿದ್ದೀನಿ. ಸೊ ಹಾಗಾಗಿ ನಾನು ಒಬ್ಬ ಸಣ್ಣ ಮಟ್ಟದ ಒಂದು ಗಾಯಕ. ಸೊ ಅದರಲ್ಲಿ ನನ್ನದೇ ಮ್ಯೂಸಿಕ್ ಇದೆ, ನಾನೇ ಮ್ಯೂಸಿಕ್ ಅರೇಂಜ್ ಮಾಡಿದ್ದೀನಿ, ನಾನು ಸಾಂಗ್ ಕಂಪೋಸ್ ಮಾಡಿದ್ದೀನಿ, ನಾನು ರಿದಮ್ಸ್ ಕೂಡ ನುಡಿಸ್ತಿದ್ದೀನಿ ಸರ್. ಒಂದೆರಡು ಲೈನ್ ಹಾಡಿ ಸರ್. ಓಂ ಶ್ರೀಪತಿ ಪಂಡಿತಾರಾಧ್ಯುಲ ಬಾಲಸುಬ್ರಹ್ಮಣ್ಯಂ. ಓಂ ಶ್ರೀಪತಿ ಪಂಡಿತಾರಾಧ್ಯುಲ ಬಾಲಸುಬ್ರಹ್ಮಣ್ಯಂ. ಓಂ ಶ್ರೀಪತಿ ಪಂಡಿತಾರಾಧ್ಯುಲ ಬಾಲಸುಬ್ರಹ್ಮಣ್ಯಂ. ನಿನ್ನ ಮಧುರ ಗೀತೆ ಕೇಳಿ ಗುಡಿಗೋಪುರ ತೆರೆದಿದೆ, ನಿನ್ನ ದನಿಯ ಇಂಪು ಕೇಳಿ ಸುಪ್ರಭಾತವಾಗಿದೆ ಅಂತ ಈ ಹಾಡು ಸುಮಾರು 8 ಜನ ಗಾಯಕರು ಹಾಡಿದ್ದಾರೆ. ಯೂಟ್ಯೂಬಲ್ಲಿ ಕೂಡ ಇದೆ. ಇದು ನನ್ನ ಒಂದು ಸಣ್ಣ ಒಂದು ಸವಿ ನೆನಪಿಗೆ ಅವರಿಗೆ ಕೊಟ್ಟ ನಾನು ಒಂದು ಟ್ರಿಬ್ಯೂಟ್ ಅಷ್ಟೇ. ವಾವ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ಮಾತನಾಡಿ ಹಲವು ಮಾಹಿತಿಗಳನ್ನು ಕೊಟ್ರಿ. ಗೊತ್ತಿಲ್ಲದ ವಿಷಯಗಳು, ನಮಗೆ ಏನೇನೂ ಗೊತ್ತಿರಲಿಲ್ಲ, ಬ್ಯಾಕ್ ಸ್ಟೇಜ್ ಏನೇನಾಗಿತ್ತು ಅಂತ ಹೇಳಿ, ಆಫ್ ಸ್ಕ್ರೀನ್ ಏನೇನು ನಡೆದಿತ್ತು ಅಂತ ಹೇಳಿ, ಒಂದು ಹಾಡಿನ ಹಿಂದೆ ಕಂಪೋಸ್ ಆದಮೇಲೆ ಎಷ್ಟೆಲ್ಲ ಕೆಲಸ ಇರುತ್ತೆ, ಎಷ್ಟೆಲ್ಲ ಕಷ್ಟ ಇರುತ್ತೆ,
ಸಮಸ್ಯೆ ಇರುತ್ತೆ ಅದೆಲ್ಲವೂ ಕೂಡ ಬದಿಗಿಟ್ಟು ಅಂಥ ಒಂದು ಅದ್ಭುತ ಕಲೆಯನ್ನು ನೀವು ತೋರಿಸ್ತಾ ಇದ್ದೀರಿ. ಜೊತೆಗೆ ಎಷ್ಟೊಂದು 45,000 ಹಾಡುಗಳನ್ನು ರೆಕಾರ್ಡ್ ಆಗಿದೆ ನಿಮ್ಮ ರಿದಮ್ ಅಂತ ಹೇಳ್ಬೋದು. ಜೊತೆಗೆ 9,500 ಸಿನಿಮಾದ್ದು ಗೀತೆಗಳ ರೆಕಾರ್ಡ್ ಆಗಿದೆ. ಬಹಳ ಖುಷಿ ಆಗುತ್ತೆ ಸರ್. ನಾನಿವತ್ತು ತುಂಬ ಲಕ್ಕಿ ಅಂತ ತಿಳ್ಕೊಳ್ತೀನಿ ನಿಮ್ಮ ಇಂಟರ್ವ್ಯೂ ಮಾಡಿದ್ದಕ್ಕೆ. ಐ ಆಮ್ ರಿಯಲಿ ಆನರ್ಡ್. ಥ್ಯಾಂಕ್ ಯು ಸರ್. ನಮ್ಮ ಶ್ರೀಗಂಧ TV ಕನ್ನಡಕ್ಕೆ ಆಗಮಿಸಿ ಇಷ್ಟೊತ್ತು ಮಾತನಾಡಿದ್ದಕ್ಕೆ ಅನಂತ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಭಾಳ ಚೆನ್ನಾಗಿ ನಡೆಸ್ಕೊಟ್ರಿ ಈ ಕಾರ್ಯಕ್ರಮನ. ಒಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ. ನಮ್ಮಲ್ಲಿ ಒಳಗಡೆ ಇದ್ದ ಅನೇಕ ವಿಷಯಗಳನ್ನು ಹೊರಗಡೆ ಬರೋಂಗೆ ಮಾಡಿದ್ರಲ್ಲ, ಅದಕ್ಕೆ ನಿಮಗೆ ಧನ್ಯವಾದಗಳು. ಹಾಗೂ ಶ್ರೀಗಂಧ ಕನ್ನಡ TV ಮಾಧ್ಯಮದ ಮುಖಾಂತರ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ, ಕರ್ನಾಟಕದ ಸಮಸ್ತ ವೀಕ್ಷಕರಿಗೆ ಮತ್ತು ಇಲ್ಲಿ ಇರುವಂಥ ಎಲ್ಲ ಟೆಕ್ನಿಕಲ್ ಕ್ರೂಗೆ, ಅದರ ಮುಖ್ಯಸ್ಥರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು ಹಾಗೂ ನಮಸ್ಕಾರಗಳು. ನಿಮಗೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ. ಹಾಗೂ ಈ ಶುಭ ಸಂದರ್ಭದಲ್ಲಿ ಹಂಸಲೇಖ ಸರ್ಗೆ ಮತ್ತೊಮ್ಮೆ ನಿಮ್ಮ ಚಾನಲ್ನ ಮುಖಾಂತರ ಅವರಿಗೆ ಜನ್ಮದಿನದ ಶುಭಾಕಾಂಕ್ಷೆಗಳನ್ನು ತಿಳಿಸ್ತಾ ನನ್ನ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.